ಸಿದ್ಧಗಂಗಾ ಸ್ವಾಮೀಜಿಯವರು ಸುಮಾರು 11:30 ಗಂಟೆಗೆ ಇಡೀ ನಾಡೇ ದುಃಖದ ಒಂದು ಆಳದಲ್ಲಿ ಇಳಿದಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೋಟರಿ ಗದಗ ಸೆಂಟ್ರಲ್ನಿಂದ ಶೋಕಾಚರಣೆಯ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಡೆಸ್ತಾ ಇದ್ದೀವಿ. ಆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ನಮ್ಮ ರೋಟರಿಯನ್ನಾದಂಥ ಮಲ್ಲಿಕಾರ್ಜುನ ಎಲಿಯವರು ಶ್ರದ್ಧಾಂಜಲಿಯ ಮಾತುಗಳನ್ನು ಆಡಬೇಕಂತೇಳಿ ಅವರಲ್ಲಿ ವಿನಂತಿ. ಶಿವಕುಮಾರ ಸ್ವಾಮಿ ಸಿದ್ಧಗಂಗಾ ಶ್ರೀಗಳು ಇವತ್ತಿನ ದಿವಸ ನಮ್ಮಲ್ಲಿ ಅಗಲಿ ಹೋಗಿದ್ದಾರೆ. ಅವರು ಮಾಡಿರ್ತಕ್ಕಂಥ 111 ವರ್ಷಗಳ ಅವಿರತವಾಗಿರ್ತಕ್ಕಂಥ ಸೇವೆ ನಿಜವಾಗ್ಲೂ ಎಲ್ಲ ಮಠಾಧೀಶರಿಗೆ ಒಂದು ಮಾದರಿಯಾಗಿರ್ತಕ್ಕಂತಹ ನಿಟ್ಟಿನೊಳಗೆ ಅವರು ಕಾಯಕವನ್ನು ಮಾಡಿ ಹೋಗಿದ್ದಾರೆ. ಅವರು ದೈಹಿಕವಾಗಿ ನಮ್ಮನ್ನು ಇವತ್ತು ಬಿಟ್ಟು ಹೋಗಿದ್ರು ಕೂಡ ಅವರು ಮಾಡಿರ್ತಕ್ಕಂಥ ಕಾಯಕ ನಮಗೆ ದಿನಾನೂ ನೆನಪು ಮಾಡುವಂಥ ವಿಷಯನೇ. ಶ್ರೀಯುತ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಏಪ್ರಿಲ್ 1ನೇ ತಾರೀಕು 1907 ಅವ್ರ ಜನ್ಮ ಆಗ್ತದೆ. ಅವತ್ತಿನ ಮೈಸೂರು ರಾಜ್ಯದ ಮಾಗಡಿ ವೀರಾಪುರ ಅಂತಕ್ಕಂಥ ಗ್ರಾಮದೊಳಗೆ ಅವರು ಜನಿಸ್ತಾರೆ. ಅವರ ತಂದೆಯವರು ಹನ್ನೇಗೌಡರು ಅಂಥೇಳಿ, ತಾಯಿ ಗೌರಮ್ಮ. ಇವರ 13ನೇ ಸುಪುತ್ರರು, ಇವರು 13ನೇ ಮಗ. ಇವರು ಮೊದಲು ಅಲ್ಲೇ ಪ್ರೈಮರಿ ಶಿಕ್ಷಣವನ್ನು ಅಲ್ಲೇ ಮಾಗಡಿ ಒಳಗೆ ಮತ್ತು ವೀರಾಪುರದೊಳಗೆ ಮುಗಿಸಿ ನಂತರ ಅವರ ಕಾಲೇಜ್ ಶಿಕ್ಷಣವನ್ನು ಸಿದ್ಧಗಂಗಾ ರೆಸಿಡೆನ್ಷಿಯಲ್ ಸ್ಕೂಲ್ನೊಳಗೆ ಮಾಡ್ತಾರೆ. ನಂತರ 1930 ಬ್ಯಾಚುಲರ್ ಡಿಗ್ರಿಯನ್ನು ಪಡಿತಾರೆ. ಅವರು ಒಂದು ಸಾರಿ ಈ ಸಿದ್ಧಗಂಗಾ ಶ್ರೀಗಳು, ಮೊದಲಿನ ಶ್ರೀಗಳು ಉದ್ಯಾನ ಶ್ರೀಯೋಗಿ ಅಂತಕ್ಕಂಥ ಶ್ರೀಗಳು ಇರ್ತಾರೆ. ನಂತರದೊಳಗೆ ಮರುಳಾರಾಧ್ಯರು ಅಂಥೇಳಿ ಅಲ್ಲಿ ಪೀಠಕ್ಕೆ ಇರ್ತಾರೆ. ಅವರು ಲಿಂಗೈಕ್ಯ ಆದಾಗ ಅವರ ಕ್ರಿಯಾ ಸಮಿತಿ ಒಂದು ಸಮಾಧಿಯನ್ನು ಮಾಡುವಂಥ ಟೈಮ್ನೊಳಗೆ ಶಿವಕುಮಾರ ಸ್ವಾಮಿಗಳು ಮಾಡ್ತಕ್ಕಂಥ ಕೈಂಕರ್ಯವನ್ನು, ಕೆಲಸವನ್ನು, ಅವರ ಒಂದು ಕಳಕಳಿಯನ್ನು ನೋಡಿ ಅವಾಗಿನ ಉದ್ಯಾನ ಶ್ರೀಯೋಗಿ ಶ್ರೀಗಳು ಇವರನ್ನ ಗುರುತು ಮಾಡಿಕೊಂಡು, ಇಲ್ಲ ಇವರು ಬಹಳ ಯೋಗ್ಯವಾಗಿರ್ತಕ್ಕಂಥ ಮರಿ ಅಂತ ಹೇಳಿ ಆ ಸಿದ್ಧಗಂಗಾ ಮಠಕ್ಕೆ ಅವರನ್ನು ಬಿಟ್ಟು ಕುಂದಿಸ್ತಾರೆ. ಯಾವುದೇ ಮಠ ನೋಡಿದರೆ ಎಲ್ಲ ಮಠದೊಳಗೆ ಜಂಗಮರೇ ಅಲ್ಲಿ ಮಠಾಧೀಶರು ಆಗಿರುವಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಆದರೆ ಇವತ್ತಿನ ದಿವಸ ನೋಡಿದರೆ ಈ ವಿರಕ್ತ ಮಠ, ಬಸವ ಪರಂಪರೆ ಈ ಮಠ ಗೌಡರ ಒಂದು ಮನೆತನ. ಆ ಕಡೆ ಮೈಸೂರು ಸೈಡ್ ಈ ಗೌಡರ ಮನೆತನ, ಆ ಗೌಡರ ಮನೆತನದಿಂದ ಹುಟ್ಟಿರ್ತಕ್ಕಂಥ ಶಿವಣ್ಣವರು. ಇವರ ಮೊದಲನೇ ಹೆಸರು, ಪೂರ್ವಾಶ್ರಮದ ಹೆಸರು ಶಿವಣ್ಣ ಅಂತೇಳಿ, ನಂತರದಲ್ಲಿ ಅವರು ಶಿವಕುಮಾರ ಸ್ವಾಮಿಗಳಾಗ್ತಾರೆ ಅಂಥೇಳಿ. ಅಂದರೆ ಇದ್ರ ಮೂಲಕ ನಾವು ತಿಳ್ಕೊಳ್ಳೋದಿಷ್ಟೇ, ಸ್ವಾಮಿತ್ವವನ್ನು ಹೊಂದಬೇಕು ಅಂದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ. ಯಾವುದೇ ಒಂದು ಜಾತಿ ಇದ್ರೂ ಕೂಡ ಅವರು ಸ್ವಾಮಿತ್ವವನ್ನು ಪಡೀಲಿಕ್ಕೆ ಯೋಗ್ಯ ಆಗ್ತಾರ. ಅದಕ್ಕೆ ಅವರ ಕಾಯಕ ಮತ್ತು ಅವರ ಮಾನವೀಯತೆ, ಅವರ ಜ್ಞಾನ ದಾಸೋಹದ ಮೇಲೆ ಅವರು ಯಾವುದೇ ಒಂದು ಪೀಠಾಧೀಶ ಆಗ್ಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನು ಅವ್ರು ತೋರಿಸಿದ್ರು. ತುಮಕೂರಿನಲ್ಲಿ ನಮ್ಮ ದೊಡ್ಡ ಬ್ರದರ್ SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮ್ಯಾಥಮೆಟಿಕ್ಸ್ ಇದರಲ್ಲಿ ಡಿಪಾರ್ಟ್ಮೆಂಟ್ ಲೆಕ್ಚರ್ ಅಂತ ಇದ್ದರು. ಅವಾಗ ಅವರಿಂದ ನ್ಯಾಚುರಲಿ ಮತ್ತು ಅವ್ರ ಲೆಕ್ಚರ್ ಅಂದಾಗ ಅವಾಗಿನ ಇನ್ಸ್ಟಿಟ್ಯೂಷನ್ ನಂಬರ್ ಕಮ್ಮಿ ಇದ್ದಿದ್ದರಿಂದ ಇವರು ಭಾಳ ಆತ್ಮೀಯರಾಗಿದ್ದರು. ಅದರ ಜೊತೆಗೆ ನಮ್ಮ ಇನ್ನೊಬ್ಬ ಬ್ರದರು ಕೂಡ ಅಲ್ಲೇ ತುಮಕೂರಿನ ವಾಚ್ ಫ್ಯಾಕ್ಟ್ರಿನಲ್ಲಿ ಅವರು ಕೆಲಸ ಮಾಡಿ ಅಲ್ಲೇ ರಿಟೈರ್ಡ್ ಆಗಿದ್ದಾರೆ. ತುಮಕೂರು ನಮಗೆ ಹುಬ್ಬಳ್ಳಿ ಧಾರವಾಡ ಇದ್ದಂಗೆ ಅಷ್ಟು ಸನಿಹ. ತುಮಕೂರಿಗೆ ಯಾವಾಗಾದ್ರೂ ಹೋದರೂ ಸಿದ್ಧಗಂಗಾ ಮಠದಕ್ಕೆ ಹೋಗದೆ ಇರುವಂಥ ಸಮಯ ಭಾಳ ಕಡಿಮೆ. ಒಂದು ದಿನ ಉಳ್ಕೊಂಡೆಪ್ಪ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ತುಮಕೂರಿಂದ ಬೇಕಾದಷ್ಟು ಆಟೋಗಳು ಸಿಗ್ತವೆ ಕೆಲಸಕ್ಕೆ. ಹಾಗಾಗಿ ಹೋಗಿ ಬರಲಿಕ್ಕೆ ನಮಗೆ ಭಾಳ ಅನುಕೂಲಕರವಾಗಿತ್ತು. ಆಮೇಲೆ ನಮ್ಮೂರಿಂದ ರಾಣೆಬೆನ್ನೂರಿಂದ ಯಾವುದೇ ಸಂಬಂಧಿಕರು ಹೋದರೆ ಅಲ್ಲಿ ಹೋಗಿ ಬರಲಿಲ್ಲ ಅಂದರೆ ಅದು ಒಂದು ದೊಡ್ಡ ಅಪರಾಧ ಅನ್ನೋ ಮನೋಭಾವನೆ ನಮ್ಮಲ್ಲಿದೆ. ಶಿವಕುಮಾರ ಸ್ವಾಮಿಗಳನ್ನ ನಾನು ಕನಿಷ್ಠ ಒಂದು 15-20 ಸರಿ
ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ನಮ್ಮ ಈಗ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರ್ ಇರೋಂಥ ಅವರ ಹಿರಿಯ ಮಗಳ ಮದುವೆ ಇದು ಇದರಲ್ಲೇ ಕಲ್ಯಾಣ ಮೊದಲೇ ನಡೆದಿತ್ತು. ಹಾಗಾಗಿ ಸಿದ್ಧಗಂಗಾ ಮಠದಲ್ಲೇ ನಡೆದಿದ್ದರಿಂದ ಇನ್ನೂ ನಾವು ಅದನ್ನ ಹತ್ತಿರದಿಂದ ನೋಡೋಕ್ಕೆ ಅವಕಾಶಗಳು ಸಿಕ್ಕು. ಆಮೇಲೆ ನಮ್ಮ ಬ್ರದರ್ ಮನೆಗೆ ನನ್ನ ಒಂದು ದುರ್ದೈವ ಅಂತಂದರೆ 2 ವರ್ಷದ ಹಿಂದೆ ಅಥವಾ 3 ವರ್ಷದ ಹಿಂದೆ ಯೂಶ್ವಲಿ ಸ್ವಾಮಿಗಳದ್ದು ಒಂದು ಏನಂದರೆ ಬೇರೆಯವ್ರ ಮನೆಗೆ ಹೋಗಲಿಕ್ಕೆ ಭಾಳ ಇಷ್ಟಪಡ್ತಾ ಇರಲಿಲ್ಲ. ದೊಡ್ಡ ಭಾಳ ಬಲವಂತವಾಗಿ ಅಥವಾ ಅವ್ರ ಮನಸ್ಸಿಗೆ ಬಂದಾಗ ಹೋಗುವಂಥ ವ್ಯಕ್ತಿತ್ವದವರು. ಇವರೇನೋ ಹೋಗಿ ಅವರ ಶಿಷ್ಯಂದ್ರನ್ನ ಇಲ್ಲ ಗುರುಗಳು ನಮ್ಮ ಮನೆಗೆ ಒಂದ್ಸರಿ ಪಾದಪೂಜೆ ಬರ್ಬೇಕು ಅಂತ ಕೇಳಿದಾಗ ಹಾಗೇನಾಗ ಪ್ರಾಸ್ತಾವಿಕವಾಗಿ ಹಂಗೆ ಇಲ್ಲ ಇವರು ಹಿರೇಗೌಡರು ಅಂತಂದು ಇಲ್ಲಿ HMT ರಿಟೈರ್ಡ್ ಆಗ್ಯಾರ, ಇವ್ರ ಮನೆಗೆ ಹೋಗ್ಲಿಕ್ಕೆ ಯಾವ ತಾರೀಕು ಅಂತ ಒಂದಿನ ಡೇಟ್ ಕೊಟ್ಟರು ಅಂತ ನಾನು ಹೋಗೋಣ ಅಂತ. ಅದು ನಮ್ಮ ಬ್ರದರ್ ಸೌಭಾಗ್ಯ ಅಂತ ತಿಳ್ಕೊಂಡ್ಬಿಟ್ರು ಅದನ್ನ. ಯಾಕಂದರೆ ಎಂತೆಂಥ ಮಹಾ ವ್ಯಕ್ತಿಗಳ ಮನೆಗಳಿಗೂ ಆ ಹೋಗುವಂಥ ಯೋಗ ಸಾಯಿಬಾಬಾ ಹೆಸರು ಕೇಳಿ, ಅವ್ರ ಹೆಸರು ಕೇಳಿ, ಆದರೆ ಕಣ್ಣೆದುರಿಗೆ ನಡೆದಾಡುವ ದೇವರು ಪುಟ್ಟರಾಜ ಗವಾಯಿಗಳವ್ರನ್ನೂ ಕೂಡ ನೋಡಿದ್ದೀವಿ ನಾವು. ದಿನನಿತ್ಯ ಸಾಕಷ್ಟು ಮಠಗಳನ್ನು ನೋಡ್ತೀವಿ ನಾವು. ಮಠದೊಳಗೆ ತಮ್ಮದೇ ಇರತಕ್ಕಂಥ ಒಂದು ವಿಚಾರಗಳು ಹೋದ್ರೆ ಜ್ಞಾನದಾಸೋಹ ಅನ್ನದಾಸೋಹ ಕೊಡ್ತಕ್ಕಂಥ ಏಕೈಕ ಮಠಗಳನ್ನು ನೋಡಿದಾಗ ನಮ್ಮ ಗದಗಿನ ಪುಟ್ಟರಾಜ ಮಠಗಳು, ತದನಂತರ ಶಿವಕುಮಾರ ಸ್ವಾಮಿಗಳ ಮಠ. ನಿನ್ನೆ ಅವರು ಸುಮಾರು 12-13 ದಿವಸದಿಂದ ಅವರು ಬರ್ತಕ್ಕಂಥ ಭಕ್ತಗಳನ್ನು ತಡೆಯುವಂಥ ದೃಷ್ಟಿಯೊಳಗೆ ಅವರು ಆಡಳಿತ ಮಂಡಳಿಯವರು ಎಷ್ಟು ಶ್ರಮವಹಿಸ್ಯಾರ ಅಂತಂದ್ರೆ ನಿನ್ನೆ ದಿವಸ ಆ ಸುದ್ದಿ ತಿಳಿಸ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ಅವರು ಒಂದು ಶಕ್ತಿಪೂರ್ವಕವಾಗಿ ತೋರಿಸಿದಾರೆ ಅಂದ್ರೆ ಅಷ್ಟು ಜನರಿಗೆ ಶಿವಕುಮಾರ ಸ್ವಾಮಿಗಳು ಬೇಕಾಗ್ಯಾರ. ಇಂಥವ್ರನ್ನ ನಾವು ನಿಜವಾಗಲೂ ನಮ್ಮ ದೇಶಕ್ಕೆ ದೇವರು ಭಗವಂತ ಕೊಡುಗೆಯಾಗಿ ಕೊಟ್ಟರೆ ಮಾತ್ರ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ. ಅವರು ಹುಟ್ಟಿ ಬರಲಿ ಅನ್ನುವಂಥ ಮಾತನ್ನು ತಿಳಿಸಿ. 1:30 ಸುಮಾರು 11:30 ಅಂತ ಅದರ ಶ್ರೀಗಳ ಮೊದಲೇ ಹೇಳಿದ್ರಂತ ಎಷ್ಟು ಗಂಟೆಕರ ಮ್ಯಾಗ ಹೋಗಲಿ, ಆದರೆ ಹುಡುಗರಿಗೆ ಏನೂ ಹೇಳಬೇಡ್ರಿ, ಅವ್ರ ಪ್ರಸಾದ ಎಲ್ಲ ಮುಗಿದ ಮ್ಯಾಗ ಅವ್ರಿಗೆ ಸುದ್ದಿ ಮಾಡಿರಿ ಅಂತೇಳಿ ಒಟ್ಟು ಹೇಳಿ ಹಿಂಗಾಗಿ ಆದರೆ ಅವ್ರನ್ನ 2 ಸಲ ನಮ್ಮ ಮಠಕ್ಕೆ ಹೋಗಿದ್ವಿ. ಒಂದು ದರ್ಶನ ಆಗಿಲ್ಲ, ಒಂದು ದರ್ಶನ ಪ್ರಸಾದ ಎಲ್ಲ ಆಗಿತ್ತು. ಆದರೆ ಅದನ್ನು ಸುದ್ದಿ ಕೇಳಿ ಭಾಳ ದುಃಖ ಆಗೈತಿ. ಅವರ